ಟಾಪ್ ಸ್ಟಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಂತೆ ಆಹಾರ ಮತ್ತು ಅದರ ಆಕಾರಗಳು ಈ ಒಂದು ಅಧ್ಯಾಯದ ಮೇಲೆ ಬಹು ಆಯ್ಕೆ ಪ್ರಶ್ನೆ ಉತ್ತರಗಳನ್ನು ನಾವೀಗ ನೋಡೋಣ. ಇಲ್ಲಿ ಮೊದಲನೇದಾಗಿ ಈ ಕೆಳಗಿನವುಗಳಲ್ಲಿ ಒಂದು ಬೃಹತ್ ಪೋಷಕಾಂಶವಾಗಿದೆ. ಇಲ್ಲಿ ಬೃಹತ್ ಅಂದಾಗ ಅಂದರೆ ನಮ್ಮ ದೇಹಕ್ಕೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ ಅಂತ ಹೇಳ್ಬೋದು. ಇಲ್ಲಿ ಆಪ್ಷನ್ ಎ ಆಗುತ್ತೆ, ಕಾರ್ಬನ್. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋದ್ರೆ, ಈ ಕೆಳಗಿನವುಗಳಲ್ಲಿ ಒಂದು ಕಿರು ಪೋಷಕಾಂಶವಾಗಿದೆ. ಕಿರು ಅಂದರೆ ಇಲ್ಲಿ ನಮ್ಮ ದೇಹಕ್ಕೆ ಇದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತದೆ ಅಂತಾಗುತ್ತದೆ. ಇಲ್ಲಿ ಆಪ್ಷನ್ ಡಿ ಸತ್ತು ಅಂತಾಗುತ್ತದೆ. ಅದೇ ರೀತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟಂದರೆ 2:1. ನೆಕ್ಸ್ಟ್ ಕ್ವಶನ್, ಇಲ್ಲಿ 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆಯಾಗುವ ಶಕ್ತಿಯ ಪ್ರಮಾಣ ಇಲ್ಲಿ 1.7 kg ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 6 ಇಂಗಾಲದ ಪರಮಾಣುಗಳನ್ನು ಹೊಂದಿರುವ ಕಾರ್ಬೋಹೈಡ್ರೇಟನ್ನು ಗುರುತಿಸಿ. ಇಲ್ಲಿ 6 ಇಂಗಾಲದ ಪರಮಾಣು ಅಂದಾಗ ರೈಬೋಸ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇಲ್ಲಿ ಲ್ಯಾಕ್ಟೋಸ್ ಈ ಕೆಳಗಿನ ದ್ವಿಶರ್ಕರೆಗಳೊಂದಾಗಿದೆ. ಇಲ್ಲಿ ನೋಡೋದಾದರೆ ಗ್ಲೂಕೋಸ್ ಪ್ಲಸ್ ಗ್ಯಾಲಾಕ್ಟೋಸ್ ಕೂಡಿ ಏನಾಗುತ್ತೆ ಅಂದರೆ ಲ್ಯಾಕ್ಟೋಸ್ ಉತ್ಪತ್ತಿ ಆಗುತ್ತೆ. ಹೀಗಾಗಿ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಬೆಂಡಿಕ್ಟ್ ದ್ರಾವಣವು ಆಹಾರದಲ್ಲಿರುವ ಈ ಅಂಶವನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಇಲ್ಲಿ ಶರ್ಕರ ಆಗುತ್ತೆ. ಈ ಶರ್ಕರವನ್ನು ಪತ್ತೆ ಮಾಡಲು ಈ ಬೆಂಡಿಕ್ಟ್ ದ್ರಾವಣವನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಈ ಕೆಳಗಿನವುಗಳಲ್ಲಿರುವ ಅವಶ್ಯಕ ಕೊಬ್ಬಿನಾಮ್ಲಗಳನ್ನು ಗುರುತಿಸಿ. ಇಲ್ಲಿ ಅವಶ್ಯಕ ಅಂದಾಗ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾದಂಥದ್ದಾದರೆ ಲಿನೋಲೇಯಿಕ್ಸ್ ಆಮ್ಲ ಆಗುತ್ತೆ. ಅದೇ ರೀತಿ ಇಲ್ಲಿ ನೆಕ್ಸ್ಟ್, ಇಲ್ಲಿ ಕೆಳಗಿನವುಗಳಲ್ಲಿರುವ ಅನಾವಶ್ಯಕ ಕೊಬ್ಬಿನಾಮ್ಲ ಗುರುತಿಸಿ. ಇಲ್ಲಿ ಗ್ಲೈಸಿನ್ ಆಗುತ್ತೆ, ಯಾಕಂದರೆ ಇದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಕೆಳಗಿನವುಗಳಲ್ಲಿ ಸಂಕೀರ್ಣ ಲಿಪಿಡನ್ನು ಗುರುತಿಸಿ. ಇಲ್ಲಿ ಸ್ಪಿಗ್ಮೋಲಿಪಿಡ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್, ಇಲ್ಲಿ ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು. ಇಲ್ಲಿ ಬಿ ಮತ್ತು ಸಿ ವಿಟಮಿನ್ಗಳು ಇವು ನೀರಿನಲ್ಲಿ ಕರಗುತ್ತವೆ. ಓಕೆ, ನೆಕ್ಸ್ಟ್ ಇಲ್ಲಿ ನಿಶಾಂತತ್ವ ರೋಗ ಇದರ ಕೊರತೆಯಿಂದ ಬರುತ್ತದೆ. ನಿಶಾಂತತ್ವ ಅಥವಾ ಇರುಳುಗುರುಡುತನ ಅಂತ ಹೇಳ್ಬೋದು. ಇದು ವಿಟಮಿನ್ ಎ ಕೊರತೆಯಿಂದ ಬರುವಂಥ ಒಂದು ರೋಗ. ಅದೇ ರೀತಿ ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ರಿಕೆಟ್ಸ್. ಈ ರಿಕೆಟ್ಸ್ ಅನ್ನುವಂಥದ್ದು ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ. ಅದೇ ರೀತಿಯಲ್ಲಿ ಈ ವಿಟಮಿನ್ ಕೊರತೆಯಿಂದ ರಕ್ತಸ್ರಾವ ನಿರಂತರವಾಗಿ ನಡೆಯುತ್ತದೆ. ಇಲ್ಲಿ ವಿಟಮಿನ್ ಕೆ ಆಗುತ್ತೆ. ವಿಟಮಿನ್ ಕೆ ಏನಂದರೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತೆ. ಹೀಗಾಗಿ ಅದು ಕೊರತೆ ಕಂಡು ಬಂದರೆ ಏನಾಗುತ್ತೆ ಅಂದರೆ ರಕ್ತಸ್ರಾವ ಆಗುತ್ತೆ. ಅದೇ ರೀತಿಯಲ್ಲಿ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಸ್ಕರ್ವಿ ಆಗುತ್ತೆ. ಸ್ಕರ್ವಿ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ. ಅದೇ ರೀತಿ ನೆಕ್ಸ್ಟ್, ಇಲ್ಲಿ ಹಿಮೋಗ್ಲೋಬಿನ್ನ ಮೂಲ ಘಟಕವಾಗಿರುವ ಖನಿಜ ಇಲ್ಲಿ ಕಬ್ಬಿಣ ಆಗುತ್ತೆ. ಇದು ಹಿಮೋಗ್ಲೋಬಿನ್ನ ಮೂಲ ಘಟಕ. ಅದೇ ರೀತಿ ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜವನ್ನು ಹೆಸರಿಸಿ. ಇದು ಅಯೋಡಿನ್. ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಬರುತ್ತೆ ಈ ಒಂದು ಖನಿಜದಿಂದ. ಅದೇ ರೀತಿ ನೆಕ್ಸ್ಟ್, ಇಲ್ಲಿ ಹೃದಯ ಸ್ನಾಯುಗಳು ಕ್ರಿಯಾಶೀಲವಾಗಿರಲು ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಸಂತುಲತೆಯನ್ನು ನಿಯಂತ್ರಿಸಲು ಅವಶ್ಯಕವಾಗಿರುವ ಖನಿಜ ಯಾವುದಂದರೆ ಸೋಡಿಯಂ. ಅದೇ ರೀತಿ ನೆಕ್ಸ್ಟ್, ಇಲ್ಲಿ ನಮ್ಮ ಶರೀರದ ತೂಕದ 60%ರಿಂದ 70% ಭಾಗ ಇದರಿಂದಾಗಿದೆ. ಇಲ್ಲಿ ನೀರು ಆಗುತ್ತೆ. ಈ ನೀರಿನಿಂದ ಏನಾಗಿದೆ ಅಂದರೆ 60ರಿಂದ 70% ಭಾಗ ನಮ್ಮ ಶರೀರದಿಂದ ಕೂಡಿದೆ. ನೆಕ್ಸ್ಟ್, ಅದೇ ರೀತಿ ಆಹಾರ ಸಾಗಾಣಿಕೆ ಮತ್ತು ತ್ಯಾಜ್ಯ ವಿಸರ್ಜನೆಗೆ ಸಹಾಯವಾಗಿರುವ ಆಹಾರದ ಘಟಕ ಇಲ್ಲಿ ನೀರು ಆಗುತ್ತೆ. ಈ ನೀರು ಏನು ಮಾಡ್ತು ಅಂದರೆ ಆಹಾರ ಸಾಗಾಣಿಕೆ ಆಗಿರ್ಬೋದು, ತ್ಯಾಜ್ಯ ವಿಸರ್ಜನೆಗೆ ಇದು ಒಂದು ಸಹಾಯ ಮಾಡುವಂಥ ಒಂದು ಘಟಕ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಅರಿಶಿನ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆ ವಸ್ತು. ಈ ಅರಿಶಿನ ಪುಡಿಯಲ್ಲಿ ಕಲಬೆರಕೆ ಆಗುವಂಥ ವಸ್ತು ಯಾವುದಂದರೆ ಮೆಟಾನಿಲ್ ಹಳದಿ ಅಂತಾಗುತ್ತೆ. ಅದೇ ರೀತಿ ಇಲ್ಲಿ ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸುವ ವಿಧಾನ ಇದಾಗಿದೆ. ಇಲ್ಲಿ ಕಾಂತೀಯ ವಿಧಾನ ಆಗುತ್ತೆ. ಈ ಒಂದು ಅಯಸ್ಕಾಂತವನ್ನು ಹಿಡಿದಾಗ ಕಬ್ಬಿಣ ಚೂರುಗಳು ಆ ಕಾಂತಿಕ ಅಂಟುಕೋತವೆ, ಹೀಗಾಗಿ ಕಾಂತಿ ವಿಧಾನ. ನೆಕ್ಸ್ಟ್, ಇಲ್ಲಿ ಶುದ್ಧ ಹಾಲಿನ ಸಾಂದ್ರತೆ ಇಲ್ಲಿ 1.026. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವ ವಿಷಕಾರಿ ರಾಸಾಯನಿಕ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ ನೋಡ್ತಾ ಹೋದರೆ ಮೆಟಾನಿಲ್ ಹಳದಿ ಈ ಒಂದು ರಾಸಾಯನಿಕದಿಂದ ಏನಾಗುತ್ತೆ ಅಂದರೆ
ಕ್ಯಾನ್ಸರ್ ರೋಗ ಬರುತ್ತೆ. ಅದೇ ರೀತಿಯಲ್ಲಿ ಕೆಳಗಿನ ಆಹಾರ ಘಟಕಗಳಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಿದೆ. ಇಲ್ಲಿ ನೋಡ್ತಾ ಇದ್ದರೆ ಪ್ರೋಟೀನ್ಸ್ ಆಗುತ್ತೆ. ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಿದೆ ಅಂದರೆ ಪ್ರೋಟೀನ್ಸ್. ಅದೇ ರೀತಿ ಜೀರ್ಣವಾಗದ ಆಹಾರ ಘಟಕ ಗುರುತಿಸಿ. ಇದು ನಾರು ಪದಾರ್ಥ. ಈ ನಾರು ಪದಾರ್ಥ ಜೀರ್ಣವಾಗದಿರತಕ್ಕಂಥ ಆಹಾರದ ಘಟಕ. ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಆಹಾರ ಘಟಕವು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುತ್ತದೆ. ಯಾವುದಂದರೆ ಕಾರ್ಬೋಹೈಡ್ರೇಟ್. ಇದು ಹೆಚ್ಚಿನ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಅದೇ ರೀತಿ ಪ್ರೋಟೀನ್ ಈ ಘಟಕಗಳಿಂದಾಗಿದೆ. ಇಲ್ಲಿ ನೋಡ್ಬೋದು ಅಮೈನೋ ಆಮ್ಲ. ಇಲ್ಲಿ 21 ಬಗೆಯ ಅಮೈನೋ ಆಮ್ಲಗಳಿಂದ ಒಂದು ಪ್ರೋಟೀನ್ ಉತ್ಪತ್ತಿ ಆಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕೊಬ್ಬಿನ ಘಟಕವನ್ನು ಹೊಂದಿದೆ. ಇಲ್ಲಿ ನೋಡ್ತಾ ಹೋದರೆ ನಾವು ಆ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಎಣ್ಣೆ, ತುಪ್ಪ, ಬೆಣ್ಣೆ ಇವೆಲ್ಲ ಕೊಬ್ಬನ್ನು ಹೊಂದಿರ್ತವೆ. ಅದೇ ರೀತಿಯಲ್ಲಿ ಈ ಕೆಳಗಿನ ಆಹಾರ ಘಟಕಗಳು ಕಿಣ್ವಗಳನ್ನು ಉತ್ಪಾದಿಸುತ್ತದೆ. ಯಾವುದಂದರೆ ಪ್ರೋಟೀನ್. ಈ ಪ್ರೋಟೀನ್ ಏನು ಮಾಡುತ್ತಂದರೆ ಕಿಣ್ವಗಳನ್ನು ಉತ್ಪಾದನೆ ಮಾಡುತ್ತದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಇದೆ. ಇಲ್ಲಿ ನೋಡ್ತಾ ಹೋದರೆ ಇವು ಸೂಕ್ಷ್ಮಾಣುಜೀವಿಗಳಿಂದ ಹರಡುತ್ತದೆ. ಆಹಾರದಲ್ಲಿನ ಪೋಷಕಾಂಶದ ಕೊರತೆ ಇವು ಸಾಂಕ್ರಾಮಿಕ ರೋಗಗಳಾಗಿವೆ. ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದನ್ನು ನಿಯಂತ್ರಿಸಬಹುದು. ಹಾಗಾದರೆ ಇಲ್ಲಿ ಈ ಮೇಲಿನ ಹೇಳಿಕೆಯಲ್ಲಿ ಯಾವ ಜೋಡಿಯು ನ್ಯೂನ್ಯತೆ ಕಾಯಿಲೆಗೆ ಸಂಬಂಧಿಸಿದಾಗಿದೆ? ನ್ಯೂನ್ಯತೆ ಕಾಯಿಲೆ ಅಂದರೆ ನ್ಯೂನ್ಯತೆ ಅಂದರೆ ಒಂದು ಆ ಘಟಕದ ಕೊರತೆಯಿಂದ ಬರುವಂಥ ರೋಗ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ 2 ಮತ್ತು 4 ಆಗುತ್ತೆ. ನೀವು ನೋಡ್ಬೋದು ಎರಡನೇದು ಆಹಾರದಲ್ಲಿನ ಪೋಷಕಾಂಶದ ಕೊರತೆ. ಅಕಸ್ಮಾತ್ ಆ ಪೋಷಕಾಂಶ ಕೊರತೆ ಇತ್ತಂದರೆ ಅದರದೇ ಆದಂಥ ಒಂದು ರೋಗ ಬರ್ತವೆ. ಈಗ ಪ್ರೋಟೀನ್ ನ್ಯೂನ್ಯತೆ ಆಗಿರ್ಬೋದು ಅಥವಾ ವಿಟಮಿನ್ ನ್ಯೂನ್ಯತೆ ಆಗಿರ್ಬೋದು, ಈ ರೀತಿ. ಅದೇ ರೀತಿ ನೋಡಿ ನೆಕ್ಸ್ಟ್ 4ನೇದಲ್ಲಿ ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು. ಹೀಗಾಗಿ ಇಲ್ಲಿ 2 ಮತ್ತು 4 ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಸೂರ್ಯರಶ್ಮಿ ಎಂದು ಕರೆಯಲ್ಪಡುವ ವಿಟಮಿನ್, ಇದು ವಿಟಮಿನ್ ಡಿ ಆಗುತ್ತೆ. ವಿಟಮಿನ್ ಡಿ ಯಾಕಂದರೆ ಸೂರ್ಯನಿಂದ ಪಡೆಯುವಂಥ ಒಂದು ವಿಟಮಿನ್ ಆಗಿರೋದ್ರಿಂದ ಇದನ್ನು ಸೂರ್ಯರಶ್ಮಿ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಕ್ವಶನಲ್ಲಿ ಆಹಾರದಲ್ಲಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಅನುಕೂಲಕರವಾದ ಉಷ್ಣಾಂಶ. ಇಲ್ಲಿ ನೋಡ್ಬೋದು 20 ರಿಂದ 35 ಡಿಗ್ರಿ ಸೆಲ್ಸಿಯಸ್. ಈ ಒಂದು ಉಷ್ಣಾಂಶದಲ್ಲಿ ಏನಾಗುತ್ತಂದರೆ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆ ಹೊಂದ್ತವೆ. ಇದಕ್ಕಾಗಿ ನಾವು ಕೆಲವೊಂದು ಆಹಾರಗಳನ್ನು ಫ್ರೀಜ್ನಲ್ಲಿ ಇಡ್ತೀವಿ. ಯಾಕಂದರೆ ಇಲ್ಲಿ ಉಷ್ಣಾಂಶ ಕಡಿಮೆ ಇರೋದರಿಂದ ಸೂಕ್ಷ್ಮಾಣುಜೀವಿಗಳು ಬೆಳೆಯುವುದಿಲ್ಲ. ಅದೇ ರೀತಿ ಇಲ್ಲಿ ನೋಡ್ಬೋದು ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಅಂತ ಕೇಳಿದ್ದಾರೆ. ಆಂತರಿಕ ಅಂಶ ಅಂದಾಗ ಕಿಣ್ವಗಳು. ಈ ಕಿಣ್ವಗಳಿಂದ ಆಹಾರ ಕೆಡುತ್ತದೆ. ನೆಕ್ಸ್ಟ್ ಇಲ್ಲಿ ಮಾನವನ ಕೂದಲು ಮತ್ತು ಉಗುರುಗಳನ್ನು ಹೊಂದಿರುವ ಘಟಕ ಯಾವುದಂದರೆ ಪ್ರೋಟೀನ್. ಈ ಕೂದಲಾಗಿರ್ಬೋದು ಮತ್ತು ಉಗುರುಗಳಲ್ಲಿ ಈ ಒಂದು ಕೆರಾಟಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇರ್ತದೆ. ಅದೇ ರೀತಿಯಲ್ಲಿ ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣ ಇದೆಷ್ಟಿದೆ ಅಂದರೆ 2.15%. ನೆಕ್ಸ್ಟ್ ನೀರನ್ನು ಡೆಸ್ಟೆಸ್ ಎನ್ನುತ್ತೇವೆ. ಇಲ್ಲಿ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಸಮುದ್ರದ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟಂದರೆ ಸಮುದ್ರ ಮಟ್ಟದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಅದೇ ರೀತಿ ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟಂದರೆ 70% ಇದೆ. ನೆಕ್ಸ್ಟ್ ಇಲ್ಲಿ ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ ಯಾವುದಂದರೆ ಅದು ಒಂಟೆ. ನೆಕ್ಸ್ಟ್ ಇದು ಮಾನವನ ಒಂದು ಇಂಧನವಾಗಿದೆ. ಇದು ಗ್ಲೂಕೋಸ್ ಅಂತ ಹೇಳ್ಬೋದು. ಗ್ಲೂಕೋಸ್ ಮಾನವನ ಇಂಧನ. ನೆಕ್ಸ್ಟ್ ಇಲ್ಲಿ ಇದು ನೀರಿನಲ್ಲಿ ಕರಗದ ವಸ್ತು. ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋದರೆ ಕೆಂಪು ರಂಜಕ, ಇಲ್ಲಿ ಬಿಳಿ ರಂಜಕ, ಕಪ್ಪು ರಂಜಕ, ಎಲ್ಲವೂ ಇಲ್ಲಿ ಬಿಳಿ ರಂಜಕ ಆಗುತ್ತೆ. ಅದೇ ರೀತಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿಯನ್ನು ಹೊಂದಿದ ಘಟಕ ಇಲ್ಲಿ ಕೊಬ್ಬು ಆಗುತ್ತೆ. ಈ ಕೊಬ್ಬು ಅತಿ ಹೆಚ್ಚು ಒಂದು ಪ್ರಮಾಣದಿಂದ ಕ್ಯಾಲರಿಯನ್ನು ಹೊಂದಿದೆ. ನೆಕ್ಸ್ಟ್ ಅದೇ ರೀತಿ ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಇಲ್ಲಿ ಕ್ಲೋರಿನೇಷನ್. ಈ ಕ್ಲೋರಿನೇಷನ್ ವಿಧಾನದಿಂದ ಇಲ್ಲಿ ಸಿಹಿ ನೀರನ್ನು ಶುದ್ಧೀಕರಣ ಮಾಡ್ಬೋದು. ಅದೇ ರೀತಿ ಗೋಧಿ ಇದು ಪೌಷ್ಟಿಕ ಪೋಷಕ ಅಂತ ಹೇಳ್ಬೋದು. ಯಾಕಂದ್ರೆ ಗೋಧಿಯಲ್ಲಿ ಎಲ್ಲ ಪೋಷಕಗಳಿರ್ತವೆ. ಅದೇ ರೀತಿ ಇಲ್ಲಿ ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಇಲ್ಲಿ 1:2:1 ಅಂದರೆ 1% ಕಾರ್ಬನ್ ಇದ್ದರೆ 2% ಹೈಡ್ರೋಜನ್, ಅದೇ ರೀತಿ 1% ಆಕ್ಸಿಜನ್ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಇದು ಆಹಾರದಲ್ಲಿ ದೇಹವರ್ಧಕ ಘಟಕವಾಗಿದೆ. ಅದ್ಯಾವುದಂದರೆ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. ಇದು ದೇಹವರ್ಧಕ. ನೆಕ್ಸ್ಟ್ ಅದೇ ರೀತಿ ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವ ಘಟಕ ಇಲ್ಲಿ ಲಿಪಿಡ್ ಅಂತ ಹೇಳ್ಬೋದು. ಪ್ರಾಣಿಗಳಿರ್ತಕ್ಕಂಥ ಒಂದು ಘಟಕ ಯಾವುದಂದರೆ ಲಿಪಿಡ್. ನೆಕ್ಸ್ಟ್ ಅದೇ ರೀತಿ ದೇಹ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅವ್ಯಾವಂದರೆ ವಿಟಮಿನ್ಗಳು. ನೆಕ್ಸ್ಟ್ ಇಲ್ಲಿ ಭಾರತ ಹಸಿರು ಕ್ರಾಂತಿಯ ಜನಕ ಯಾರಂದರೆ
ಒಂದು MS ಸ್ವಾಮಿನಾಥನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವಿನ ಅನುಪಾತ ಎಷ್ಟಿದೆ ಅಂದರೆ 2:1 ಇದೆ. ನೆಕ್ಸ್ಟ್ ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಯಾರಂದರೆ ಇಲ್ಲಿ ಹೆನ್ರಿ ಕ್ಯಾವೆಂಡಿಶ್. ನೆಕ್ಸ್ಟ್ ಅದೇ ರೀತಿ ಲಿಪಿಡ್ಗಳಲ್ಲಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ, ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತ ಎಷ್ಟಿದೆ ಅಂದರೆ 2:1. ನೆಕ್ಸ್ಟ್ ನೀರು ಒಂದು ಇಲ್ಲಿ ಧಾತುನ ಅಶುದ್ಧ ವಸ್ತುನ ಮಿಶ್ರಣ ಸಂಯುಕ್ತ ಆಗುತ್ತೆ, ಯಾಕಂದರೆ H2O, ಯಾಕಂದರೆ ಇಲ್ಲಿ ಒಂದು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಧಾತುಗಳು ಕೂಡಿ ಏನಾಗ್ತದೆ ಸಂಯುಕ್ತ ಉಂಟಾಗ್ತದೆ, ಹೀಗಾಗಿ ಸಂಯುಕ್ತ ಸರಿಯಾಗಿದೆ. ನೆಕ್ಸ್ಟ್ ಇಲ್ಲಿ ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಯಾವುದಂದರೆ ಗ್ಲೂಕೋಸ್ ಆಗುತ್ತೆ ಪ್ರಧಾನ ಮೂಲ. ಅದೇ ರೀತಿಯಲ್ಲಿ ಒಂದು ಆಲಿಗೋಸ್ಯಾಕರೈಡ್ನಲ್ಲಿ ಇರುವ ಸರಳ ಸಕ್ಕರೆಗಳ ಅಣುಗಳ ಸಂಖ್ಯೆ ಎಷ್ಟಂದರೆ 2-4 ಆಲಿಗೋಸ್ಯಾಕರೈಡ್ನಲ್ಲಿ. ಅದೇ ರೀತಿ ಈ ಆಹಾರದ ಘಟಕಗಳು ತಾಪ ನಿಯಂತ್ರಕಗಳಾಗಿ ಕೆಲಸ ಮಾಡುತ್ತವೆ ಯಾವುದಂದರೆ ಕೊಬ್ಬುಗಳು, ಈ ಕೊಬ್ಬುಗಳು ತಾಪ ನಿಯಂತ್ರಕಗಳಾಗಿ. ಅದೇ ರೀತಿಯಲ್ಲಿ ಗಡಸುತನಕ್ಕೆ ಕಾರಣವಾಗಿರುವ ನೀರಿನಲ್ಲಿ ಇರುವ ಲವಣಗಳು ನೋಡ್ಬೋದು, CaCl2, CaSO4, ಆಮೇಲೆ CaHCO3, D ಎಲ್ಲವು, ಇವೆಲ್ಲವೂ ಅಂತ ಹೇಳ್ಬೋದು ಮೇಲಿನೆಲ್ಲವು. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ದೇಹದ ಬೆಳವಣಿಗೆ ಕಾರಣವಾದ ಪೋಷಕಾಂಶ ಯಾವುದಂದರೆ ಪ್ರೋಟೀನ್ ಆಗುತ್ತೆ. ನೆಕ್ಸ್ಟ್ ಪ್ರೋಟೀನ್ನಲ್ಲಿರುವ ಮೂಲ ವಸ್ತುಗಳು ಇಲ್ಲಿ CHON ಅಂದರೆ C ಅಂದರೆ ಕಾರ್ಬನ್, H ಅಂದರೆ ಹೈಡ್ರೋಜನ್, O ಅಂದರೆ ಆಕ್ಸಿಜನ್, N ಅಂದರೆ ನೈಟ್ರೋಜನ್. ನೆಕ್ಸ್ಟ್ ಇಲ್ಲಿ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯಿಂದ ಬರುವುದು ಯಾವುದಂದರೆ ಗ್ಲೂಕೋಸ್. ನೆಕ್ಸ್ಟ್ ಅದೇ ರೀತಿ ಪ್ರೋಟೀನ್ನಲ್ಲಿರುವ ಗುಂಪು ಇಲ್ಲಿ NH2 ಆಗುತ್ತೆ. ಅದೇ ರೀತಿ ಇರುಳುಗುರುಡುತನಕ್ಕೆ ಕಾರಣವಾದ ಜೀವಸತ್ವ ಇಲ್ಲಿ ಜೀವಸತ್ವ A. ಅಯೋಡಿನ್ ಕೊರತೆಯಿಂದ ಬರುವ ರೋಗ ಇಲ್ಲಿ ಗಳಗಂಡ ರೋಗ ಆಗುತ್ತೆ. ಅದೇ ರೀತಿ ರಕ್ತ ಹೆಪ್ಪೆಗೊಟ್ಟಿಸುವ ಜೀವಸತ್ವ ಯಾವುದಂದರೆ ಜೀವಸತ್ವ K ಆಗುತ್ತೆ, ಅಂದರೆ ವಿಟಮಿನ್ K. ಶುದ್ಧ ನೀರು ಒಂದು ತಟಸ್ಥ ದ್ರವ ಅಂತ ಹೇಳ್ಬೋದು, ಯಾಕಂದರೆ ಇದು ಆಮ್ಲೀಯವೂ ಅಲ್ಲ ಪ್ರತ್ಯಾಮ್ಲವೂ ಅಲ್ಲ, ತಟಸ್ಥ ದ್ರವ. ಅದೇ ರೀತಿಯಲ್ಲಿ ಓಟಗಾರರು ಮತ್ತು ಕ್ರೀಡಾಳುಗಳು ತಮ್ಮ ತೀವ್ರ ಚಟುವಟಿಕೆಯ ನಂತರ ಸ್ವಲ್ಪ ಗ್ಲೂಕೋಸನ್ನು ಸೇವಿಸುತ್ತಾರೆ, ಏಕೆಂದರೆ ಶಕ್ತಿ ಪುನಶ್ಚೇತನಗೊಳಿಸಲು. ಯಾಕೆ ಓಟದ ನಂತರ ಏನಾಗಿರುತ್ತೆ ಅವರ ಶಕ್ತಿ ಕಡಿಮೆ ಆಗಿರ್ತದೆ, ಹೀಗಾಗಿ ಗ್ಲೂಕೋಸನ್ನು ಸೇವಿಸ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಒಣ ಹಣ್ಣುಗಳನ್ನು ನಿರ್ವರ್ಣೀಕರಣಿಸಲು ಅಂದರೆ ಡಿಕಲರೈಸೇಷನ್ ಇಲ್ಲಿ ಉಪಯೋಗಿಸುವವರು ಅಂದರೆ ಯಾವುದನ್ನು ಸಲ್ಫರ್ ಡೈಆಕ್ಸೈಡನ್ನು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಪೋಷಣಾ ಮರಾಸ್ಮಸ್ ಈ ಕೆಳಗಿನ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುತ್ತದೆ. ಈ ಪೋಷಣಾ ಮರಾಸ್ಮಸ್ ಅಂತದ್ದು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಒಂದು ಕೊರತೆಯಿಂದ ಉಂಟಾಗುತ್ತಾ ಒಂದು ರೋಗ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಇವುಗಳಲ್ಲಿ ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಇಲ್ಲಿ ಕಿಣ್ವಗಳ ಚಟುವಟಿಕೆ. ನೆಕ್ಸ್ಟ್ ಇಲ್ಲಿ ಮಕ್ಕಳಲ್ಲಿ ವೈದ್ಯರು ಕುಂಠಿತ ಬೆಳವಣಿಗೆ, ಉದರ ಹಾಗೂ ಪಾದಗಳ ಬಾವು, ಮಾಂಸಖಂಡಗಳ ಜೋತು ಬೀಳುವಿಕೆ ಮತ್ತು ಕೂದಲು ಚರ್ಮ ವಿವರ್ಣವಾಗುವುದನ್ನು ಗುರುತಿಸುತ್ತಾರೆ. ಹಾಗಾದರೆ ಆ ಮಗು ಈ ಕೆಳಗಿನ ಯಾವ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಿರುತ್ತದೆ? ಇಲ್ಲಿ ನೋಡ್ಬೋದು ಪ್ರೋಟೀನ್ ಆಗುತ್ತೆ. ಈ ಪ್ರೋಟೀನ್ ಕೊರತೆಯಿಂದ ಈ ಮೇಲಿನ ಒಂದೆಲ್ಲ ಲಕ್ಷಣಗಳು ಕಂಡುಬರ್ತವೆ. ಅದೇ ರೀತಿ ದೇಹದ ರಕ್ಷಣೆ ಮಾಡುವ ಆಹಾರದ ಮೂಲ ಘಟಕಗಳು ಇಲ್ಲಿ ವಿಟಮಿನ್ ಮತ್ತು ಖನಿಜ ಲವಣಾಂಶಗಳಾಗ್ತದೆ, ಒಂದು ದೇಹದ ರಕ್ಷಣೆ. ನೆಕ್ಸ್ಟ್ ಇಲ್ಲಿ ಆಹಾರದ ಜೊತೆಯಲ್ಲಿ ನೀರನ್ನು ಸಹ ಸೇವಿಸಬೇಕು, ಏಕೆಂದರೆ ನೀರು ಜೀರ್ಣಕ್ರಿಯೆಗೆ ಸಹಕಾರಿ. ನೆಕ್ಸ್ಟ್ ಇಲ್ಲಿ ನಮ್ಮ ಆನುವಂಶಿಕ ವಸ್ತು DNA ಇರುವ ಸಕ್ಕರೆಯ ಘಟಕ ಯಾವುದಂದರೆ ಪೆಂಟೋಸ್ ಶುಗರ್. ನೆಕ್ಸ್ಟ್ ಇಲ್ಲಿ ಸಾಸಿವೆ ಎಣ್ಣೆಯಲ್ಲಿ ದತ್ತೂರು ಎಣ್ಣೆ ಕಲಬೆರಕೆಯಾಗಿರುವುದು ಈ ಕೆಳಗಿನ ಯಾವ ಬಣ್ಣ ಉಂಟಾಗುವುದರಿಂದ ನಿರ್ಧರಿತವಾಗುತ್ತದೆ? ಇಲ್ಲಿ ಕಂದು ಬಣ್ಣದ ಉಂಗುರ ಅಂತ ಹೇಳ್ಬೋದು. ಅದೇ ರೀತಿ ಹಣ್ಣಿನ ಉತ್ಪನ್ನಗಳ ಗುಣಮಟ್ಟದ ಉತ್ಪಾದನೆ, ಪೊಟ್ಟಣ ಕಟ್ಟುವಿಕೆ, ಅವುಗಳ ಪರಿವೀಕ್ಷಣೆ, ಮೇಲುಸ್ತುವಾರಿ ಮುಂತಾದವುಗಳಿಗೆ ಸಂಬಂಧಿಸಿದ ಸಂಸ್ಥೆ ಯಾವುದಂದರೆ ಇಲ್ಲಿ FPO. ಅದೇ ರೀತಿಯಲ್ಲಿ ಉಪ್ಪಿನ ರಾಸಾಯನಿಕ ಹೆಸರು ಇದು ಸೋಡಿಯಂ ಕ್ಲೋರೈಡ್ ಆಗುತ್ತೆ, NaCl2. ಅದೇ ರೀತಿಯಲ್ಲಿ ಆಹಾರ ಬೇಗ ಕೆಡದಂತೆ ಇಡಲು ಬಳಸುವ ಯಂತ್ರ ಶೈತ್ಯಾಗಾರ, ಕಡಿಮೆ ಉಷ್ಣತೆಯಲ್ಲಿ ಇಡುವಂಥದ್ದು. ನೆಕ್ಸ್ಟ್ ಇಲ್ಲಿ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದು, ಇದು ನಿರ್ಜಲೀಕರಣ ಅಂತ ಕರೀತಾರೆ, ದೇಹದಿಂದ ನೀರಿನ ಒಂದು ಪ್ರಮಾಣ ಕಡಿಮೆ ಆಗುವುದು. ಅದೇ ರೀತಿಯಲ್ಲಿ ಸ್ಕರ್ವಿ, ರಿಕೆಟ್ಸ್, ಬೇರಿ ಬೇರಿ, ಇರುಳುಗಣ್ಣು ಇವು
ಅನುಕ್ರಮವಾಗಿ ಈ ಜೀವಸತ್ವ ಕೊರತೆಯಿಂದ ಬರುತ್ತದೆ. ನೀವು ನೋಡ್ಬೋದು ಸ್ಕರ್ವಿ, ವಿಟಮಿನ್ ಸಿ, ರಿಕೆಟ್ಸ್ ವಿಟಮಿನ್ ಡಿ, ಬೇರೆ ಬೇರೆ ವಿಟಮಿನ್ ಬಿ, ಅದೇ ರೀತಿ ಇಲ್ಲಿ ಈರುಳ್ಳುಗಣ್ಣು ವಿಟಮಿನ್ ಎ ನೀವು ನೋಡು. ನೆಕ್ಸ್ಟ್ ಕ್ವಶನ್ ಇಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಲರಾ ರೋಗ ಪೀಡಿತ ವ್ಯಕ್ತಿಗೆ ORS ನೀಡಲಾಗುತ್ತದೆ. ಹಾಗಾದರೆ ORS ವಿಸ್ತರಿಸಿ. ನೋಡ್ಬೋದು ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ಇಲ್ಲಿ, ಶುದ್ಧ ನೀರಿನ pH 7, ಹಾಗಾದರೆ ಅದು ಡ್ಯಾಶ್ ದ್ರಾವಕ ಯಾವುದಂದರೆ ತಟಸ್ಥ ಅಂತ ಹೇಳ್ಬೋದು. 7 ಇತ್ತಂದರೆ ತಟಸ್ಥ, 7ಕ್ಕಿಂತ ಕಡಿಮೆ ಆದರೆ ಈ ಒಂದು 7ಕ್ಕಿಂತ ಕೆಳಗೆ 0ವರೆಗೂ ಬಂದ ಹಾಗೆ ಆಮ್ಲೀಯ ಇರುತ್ತೆ, 7ರಿಂದ ಮೇಲೆ 14ರವರೆಗೆ ಹೋದಾಗ ಏನಾಗುತ್ತೆ ಪ್ರತ್ಯಾಮ್ಲಯವಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಪ್ರತಿದಿನ ನಮ್ಮ ಸಾಮಾನ್ಯ ಆಹಾರದಲ್ಲಿ ಎಷ್ಟು ಗ್ರಾಮ್ನಷ್ಟು ಕೊಬ್ಬು ಇರಬೇಕು, ಎಷ್ಟಂದರೆ 50 ಗ್ರಾಮ್. ನೆಕ್ಸ್ಟ್ ನೀರನ್ನು ಸಾಗಿಸುವ ಸಸ್ಯ ಅಂಗಾಂಶ ಯಾವುದಂದರೆ ಜೈಲಮ್. ಅದೇ ರೀತಿ ಆಮ್ಲ ಮಳೆಯಲ್ಲಿ ಮಳೆಯ pH ಇಷ್ಟಿರುತ್ತದೆ, ಇಲ್ಲಿ 5.6ಕ್ಕಿಂತ ಕಡಿಮೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಸುಕ್ರೋಸ್ನ ಅಣುಸೂತ್ರ ಇಲ್ಲಿ ನೋಡ್ಬೋದು C12H22O11. ನೆಕ್ಸ್ಟ್ ಇಲ್ಲಿ ಶುದ್ಧವಾದ ನೀರಿನ pH ಮೌಲ್ಯ ಆಗಲಿ ಹೇಳಿದಂತೆ 7 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಘಟಕ ಯಾವುದಂದರೆ ಜೀವಸತ್ವ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಮಗುವಿನ ಸರಿಯಾದ ಬೆಳವಣಿಗೆಗಾಗಿ ಗರ್ಭಿಣಿ ಸ್ತ್ರೀಯರು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕಾದ ಆಹಾರದ ಘಟಕ ಯಾವುದಂದರೆ ಪ್ರೋಟೀನ್. ಅದೇ ರೀತಿ ಒಬ್ಬ ರೋಗಿಯ ದುರ್ಬಲತೆ, ರಕ್ತ ಸುರಿಯುವ ಒಸಡುಗಳು ಮತ್ತು ಊದಿದ ಕಾಲುಗಳು ಹಾಗೂ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಇದು ಈ ಕೆಳಗಿನ ಯಾವ ರೋಗದ ಲಕ್ಷಣ? ಇದು ಸ್ಕರ್ವಿ ರೋಗದ ಲಕ್ಷಣ. ನೆಕ್ಸ್ಟ್ ಇಲ್ಲಿ ಬಯೋರೇಟ್ ಪರೀಕ್ಷೆಯಿಂದ ಆಹಾರದಲ್ಲಿರುವ ಯಾವ ಪೋಷಕಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ? ಇಲ್ಲಿ ಪ್ರೋಟೀನ್. ಈ ಬಯೋರೇಟ್ ಪರೀಕ್ಷೆಯಿಂದ ಪ್ರೋಟೀನನ್ನು ಪರೀಕ್ಷೆ ಮಾಡುವ ಒಂದು ಪತ್ತೆ ಹಚ್ಚಲಾಗ್ತದೆ. ಇವುಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ತಿಳಿಸಿ. ಇಲ್ಲಿ ನೋಡ್ಬೋದು ನೈಟ್ರೋಜನ್. ಅದೇ ರೀತಿಯಲ್ಲಿ ಇವುಗಳಲ್ಲಿ ಓಲಿಗೋಸ್ಯಾಕರೈಡನ್ನು ಗುರುತಿಸಿ, ಯಾವುದಂದರೆ ಸುಕ್ರೋಸ್ ಆಗುತ್ತೆ. ಅದೇ ರೀತಿಯಲ್ಲಿ 1 ಗ್ರಾಮ್ ಕೊಬ್ಬು ಎಷ್ಟು ಜೌಲ್ ಶಕ್ತಿ ಬಿಡುಗಡೆ ಮಾಡುತ್ತದೆ? ಇಲ್ಲಿ 3.7 kg. ಅದೇ ರೀತಿ ಇವುಗಳಲ್ಲಿ ಪರ್ಯಾಪ್ತ ಕೊಬ್ಬಿನ ಆಹಾರ ಪದಾರ್ಥ ತಿಳಿಸಿರಿ. ಇಲ್ಲಿ ಪರ್ಯಾಪ್ತ ಅಂದಾಗ ತುಪ್ಪ ಆಗುತ್ತೆ. ಅದೇ ರೀತಿಯಲ್ಲಿ ಶರೀರದ ಬೆಳವಣಿಗೆ ಮತ್ತು ದುರಸ್ತಿಗೆ ಅಂದರೆ ರಿಪೇರಿಗೆ ಕಾರಣವಾದ ಪೋಷಕಾಂಶ ಯಾವುದಂದರೆ ಪ್ರೋಟೀನ್. ನೆಕ್ಸ್ಟ್ ಇಲ್ಲಿ ರೈಬೋಸ್ನ ಅಣುಸೂತ್ರ ತಿಳಿಸಿ. C5H10O5. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಪ್ಯಾಶ್ಚರೀಕರಣ ಎಂದರೆ? ಇಲ್ಲಿ ಹೆಚ್ಚಿನ ತಾಪದಲ್ಲಿ ಕಾಯಿಸುವುದಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸಾಮಾನ್ಯವಾಗಿ ಆಹಾರವನ್ನು ವಿಷಕಾರಿಯನ್ನಾಗಿ ಮಾಡುವ ಬ್ಯಾಕ್ಟೀರಿಯಾಗಳು. ಇಲ್ಲಿ ಕ್ಲಸ್ಟೋರಿಡಿಯಂ ಮತ್ತು ಸಾಲ್ಮೊನೆಲ್ಲಾ ಆಗುತ್ತೆ. ಅದೇ ರೀತಿಯಲ್ಲಿ ಆಹಾರ ಸಂಸ್ಕರಣೆ ಪ್ರಕ್ರಿಯೆಯ ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಇಲ್ಲಿ ನೋಡಬಹುದು ಎ ಮತ್ತು ಬಿ. ಆಹಾರದ ಜೀವಿತ ಕಾಲವನ್ನು ಹೆಚ್ಚಿಸುವುದು, ಸೆಲ್ಫ್ ಲೈಫ್. ಅದೇ ರೀತಿ ಮಾನವರಿಗೆ ಆಹಾರದಿಂದ ತೊಂದರೆ ಆಗದಂತೆ ನೋಡಿಕೊಳ್ಳುವುದು. ಹೀಗಾಗಿ ಎ ಮತ್ತು ಬಿ ಆಗುತ್ತೆ 2. ಓಕೆ, ಇಲ್ಲಿವರೆಗೆ ಈ ಒಂದು ಆಹಾರ ಮತ್ತು ಅದರ ಆಕಾರಗಳ ಒಂದು ಅಧ್ಯಾಯದ ಮೇಲೆ ಬಹು ಆಯ್ಕೆ ಪ್ರಶ್ನೆ ಉತ್ತರಗಳನ್ನು ನೀವಾಗ ನೋಡಿದ್ದೀರಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎನ್ನುತ್ತಾ ಧನ್ಯವಾದಗಳು.